ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕುವೆಂಪು ವಿಶ್ವವಿದ್ಯಾನಿಲಯದ ಬಿಕಾಂ ಕೋರ್ಸಿನ 3ನೇ ಸೆಮಿಸ್ಟರ್ನ ಪಠ್ಯದ ವಿಷಯವಾದಂತಹ ಸ್ಮಾಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ನ ಒಂದು ಅಧ್ಯಾಯ, ಅದರ ಹೆಸರೇ ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಅಂಡ್ ಫಾರ್ಮುಲೇಷನ್. ಸೊ ಇವತ್ತು ನಾವು ಈ ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಮತ್ತೆ ಫಾರ್ಮುಲೇಷನ್ ಅನ್ನುವಂತಹ ಈ ಟಾಪಿಕ್ ಏನಿದೆ, ಈ ಚಾಪ್ಟರ್ ನಲ್ಲಿ ಮತ್ತೊಂದು ಭಾಗವನ್ನು ನಾವು ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ತಿರುವಂತದ್ದು ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ದ ಪ್ರಾಜೆಕ್ಟ್. ಸೊ ಇವತ್ತಿನ ಸೆಷನ್ ಅನ್ನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕಳೆದ ಸೆಷನ್ ಅಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ಅನ್ನೋದನ್ನ ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ what is the project identification and what is the project management. So ನಾವು ಕಳೆದ ಸೆಷನ್ ಅಲ್ಲಿ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಟುಡೇ ಸೆಷನ್ ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದೀವಿ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ತಿರುವಂತಹ ವಿಷಯ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ದ ಪ್ರಾಜೆಕ್ಟ್. ಸೊ ಅಟ್ ದ ಎಂಡ್ ಆಫ್ ಸೆಷನ್ ಅಂದ್ರೆ ಈ ಸೆಷನ್ ಮುಗಿದ ನಂತರದಲ್ಲಿ ನಾವು ಏನನ್ನ ಕಲ್ತಿರ್ತೀವಿ ಅಪ್ಪ ಅಂತ ಅಂದ್ರೆ, ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಏನು ಆಬ್ಜೆಕ್ಟಿವ್ ಇತ್ತು ಆ ಆಬ್ಜೆಕ್ಟಿವ್ ನ ನಾವು ಸಾಧಿಸಬೇಕಾಗುತ್ತದೆ. ಅಂದ್ರೆ ನೀವು ಪ್ರತಿಯೊಬ್ರು ಕೂಡ ಈ ಸೆಷನ್ ಅನ್ನ ನೋಡಿರುವಂತಹ ವಿದ್ಯಾರ್ಥಿಗಳು ಮೀನಿಂಗ್, ಪ್ರಾಜೆಕ್ಟ್ ನ ಮೀನಿಂಗು ಮತ್ತೆ ಡೆಫಿನೇಷನ್ ಏನು ಅಂತ ಹೇಳೋದಕ್ಕೆ ಸಿದ್ಧರಾಗಿರ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಅನ್ನ ನಾವು ಪ್ರಾರಂಭ ಮಾಡೋಣ. ಸೊ ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ ಅಲ್ಲಿ ನಾವು ನಿಮ್ಗೆ ತಿಳಿಸ್ಕೊಟ್ಟ ಹಾಗೆ ಈ ಪ್ರಾಜೆಕ್ಟ್ ನ ಮೀನಿಂಗ್ ಏನು ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದ ಪ್ರಾಜೆಕ್ಟ್. ಸೊ ದ ಪ್ರಾಜೆಕ್ಟ್ ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ, ನಾವು ಈ ಪ್ರಾಜೆಕ್ಟ್ ಅನ್ನುವಂಥದ್ದನ್ನ ಯೋಜನೆ ಅಂತ ಕೂಡ ಹೇಳ್ತೇವೆ. ಎ ಪ್ರಾಜೆಕ್ಟ್ ಈಸ್ ಅನ್ ಐಡಿಯಾ ಆರ್ ಪ್ಲಾನ್ ವಿಚ್ ಈಸ್ ಇಂಟೆಂಟ್ ಟು ಬಿ ಕ್ಯಾರಿಡ್ ಔಟ್ ಆರ್ ಎ ಫೈನೈಟ್ ಟಾಸ್ಕ್ ಟು ಬಿ ಕಂಪ್ಲೀಟೆಡ್. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ, ವಿ ಶುಡ್ ರಿಮೆಂಬರ್ ದ ಟೂ ವರ್ಡ್. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಎರಡು ವರ್ಡ್ಗಳನ್ನ ನಾವು ಇಲ್ಲಿ ತಿಳ್ಕೋಬೇಕು. ಒನ್ ಇಸ್ ದಟ್ ಈಸ್ ಐಡಿಯಾ, ಅನದರ್ ಒನ್ ಇಸ್ ದ ಪ್ಲಾನ್. ದ ಮೇನ್ ಥಿಂಗ್ ಇಸ್ ಪ್ರಾಜೆಕ್ಟ್ ಅನ್ನುವಂಥದ್ದು ಏನಿದೆ ಅದು ಒಂದು ಐಡಿಯಾ ಅಥವಾ ಒಂದು ಪ್ಲಾನ್ ನಿಂದ ಪ್ರಾರಂಭ ಆಗುತ್ತೆ. ಸೊ ಫ್ರಮ್ ದ ಆಂಟ್ರಪ್ರಿನರ್ ಕಾಂಟೆಸ್ಟ್, ನಾವು ಒಬ್ಬ ಸ್ವಯಂ ಉದ್ಯೋಗಿ ಬಗ್ಗೆ ನಾವು ಇಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ, ಆತ ತನ್ನಲ್ಲಿರುವಂತಹ ಒಂದು ಪ್ರಾಡಕ್ಟ್ ಐಡಿಯಾ ಇರಬಹುದು ಅಥವಾ ಒಂದು ಪ್ರಾಡಕ್ಟ್ ನ ಪ್ಲಾನ್ ಇರಬಹುದು. ಆ ಪ್ಲಾನ್ ಅಥವಾ ಐಡಿಯಾವನ್ನ ಹೇಗೆ ಆತ ಕಂಪ್ಲೀಟ್ ಮಾಡ್ತಾನೆ, ದಟ್ ಈಸ್ ಕಾಲ್ಡ್ ಫೈನೈಟ್ ಟಾಸ್ಕ್ ಟು ಬಿ ಕಂಪ್ಲೀಟೆಡ್. ಸೊ ನಾವು ಇದನ್ನೇ ಏನಂತ, ಆ ಟಾಸ್ಕ್ ನ ಯಾವ ರೀತಿಯಾಗಿ ಆತ ಕಂಪ್ಲೀಟ್ ಮಾಡ್ತಾನೆ, ಆ ಕಂಪ್ಲೀಟ್ ಮಾಡುವಂತಹ ಪ್ರಕ್ರಿಯೆ ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಜೆಕ್ಟ್. ಸೊ ಸ್ಟೂಡೆಂಟ್ಸ್, ಹಾಗಾದ್ರೆ ಪ್ರಾಜೆಕ್ಟ್ ನ ಇನ್ನೊಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಪ್ರಾಜೆಕ್ಟ್ ಅಂದ್ರೆ ಇನ್ನೊಂದು, ಎ ಪ್ರಾಜೆಕ್ಟ್ ಇಸ್ ನಥಿಂಗ್ ಬಟ್ ಆನ್ ಐಡಿಯಾ ಆರ್ ಪ್ಲಾನ್ ದಟ್ ಈಸ್ ಇಂಟೆಂಟ್ ಟು ಬಿ ಕ್ಯಾರಿಡ್ ಔಟ್ ಇನ್ ಎ ಬಿಸ್ನೆಸ್ ಲ್ಯಾಂಗ್ವೇಜ್. ಸೊ ನಾವು ಇಲ್ಲಿ ಮೇಲ್ಗಡೆ ಏನ್ ಹೇಳಿದ್ವಿ, ಪ್ರಾಜೆಕ್ಟ್ ಅನ್ನುವಂಥದ್ದು ಒಂದು ಐಡಿಯಾ ಅಥವಾ ಒಂದು ಪ್ಲಾನ್. ಆ ಐಡಿಯಾ ಮತ್ತೆ ಪ್ಲಾನ್ ಅನ್ನುವಂಥದ್ದು ಏನಿದ್ರೆ ಅದ್ರ ಮುಖಾಂತರ ನಾವು ನಮ್ಮ ಗುರಿ ಅಥವಾ ಟಾಸ್ಕ್ ಏನಿದೆ ಅದನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತೀವಿ ಅನ್ನುವಂಥದ್ದು ಪ್ರಾಜೆಕ್ಟ್ ಅಂತ ಹೇಳಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ನಮ್ಮ ವ್ಯವಹಾರದ ಭಾಷೆಯಲ್ಲಿ ಸೊ ಏನಪ್ಪಾ ಅಂತ ಅಂದ್ರೆ, ಒಬ್ಬ ಆಂಟ್ರಪ್ರಿನರ್ ಅಲ್ಲಿ ಇರುವಂತಹ ಒಂದು ಐಡಿಯಾ ಇರಬಹುದು ಅಥವಾ ಪ್ಲಾನ್ ಇರಬಹುದು. ಈ ಐಡಿಯಾ ಮತ್ತೆ ಪ್ಲಾನ್ ಅನ್ನ ಆತ ಯಾವ ರೀತಿಯಾಗಿ ಕ್ಯಾರಿ ಮಾಡ್ತಾನೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ಲಾನ್ ಮಾಡೋದು ಮುಖ್ಯ ಅಲ್ಲ, ಆ ಪ್ಲಾನ್ ಮಾಡಿರುವಂತಹ ಥಾಟ್ಸ್ ಏನಿದೆ ಅದನ್ನ ಯಾವ ರೀತಿಯಲ್ಲಿ ಆತ ಕಾರ್ಯರೂಪಕ್ಕೆ ತರ್ತಾನಲ್ಲ, ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೆಯ ಭಾಗದಲ್ಲಿ ಐಡಿಯಾ ಅಥವಾ ಪ್ಲಾನ್ ಅಥವಾ ಟಾಸ್ಕ್ ನ ಏನಿದೆ ಅದನ್ನ ನಾವು ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಅಂತ ಅಂದ್ವಿ. ಆದ್ರೆ ಪ್ರಾಜೆಕ್ಟ್ ಅನ್ನುವಂಥದ್ದು ಕೇವಲ ಐಡಿಯಾ ಅಥವಾ ಟಾಸ್ಕ್ ಅಥವಾ ಪ್ಲಾನ್ ಅನ್ನ ಒಳಗೊಂಡಿರುವಂತದ್ದು ಪ್ರಾಜೆಕ್ಟ್ ಅಲ್ಲ. ಆ ಐಡಿಯಾ ಅಥವಾ ಪ್ಲಾನ್ ಅನ್ನ ಯಾವ ರೀತಿಯಾಗಿ ನಾವು ಕಂಪ್ಲೀಷನ್ ಮಾಡ್ತೀವಿ ಅನ್ನುವಂತಹ ಒಂದು ಪ್ರೊಸೀಜರ್ ಏನಿದೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಇದಲ್ಲದೆ ಸ್ಟೂಡೆಂಟ್ಸ್, ಎ ಪ್ರಾಜೆಕ್ಟ್ ಈಸ್ ಎ ಸ್ಪೆಸಿಫಿಕ್ ಆಕ್ಟಿವಿಟಿ ಆನ್ ವಿಚ್ ಮನಿ ಈಸ್ ಸ್ಪೆಂಟ್ ಇನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಸಮ್ ರಿಟರ್ನ್. ಇಲ್ಲಿ ನಾವು ಫ್ರಮ್ ದ ಮಾನಿಟರಿ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನಾವು ಹಣಕಾಸಿನ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಏನಪ್ಪಾ ಅಂತ ಅಂದ್ರೆ, ಒಬ್ಬ ಆಂಟ್ರಪ್ರಿನರ್ ಈಸ್ ನಾಟ್ ಓನ್ಲಿ ರೂಲಿಂಗ್ ದ ಮ್ಯಾನೇಜರಿಯಲ್ ಪಾರ್ಟ್, ಈಸ್ ಆಲ್ಸೋ ಹ್ಯಾಸ್ ಆಕ್ಟ್ ಆಸ್ ಎ ಇನ್ವೆಸ್ಟರ್.
ಆತ ಅಲ್ಲಿ ಹಣಕಾಸನ್ನು ಕೂಡ ಹೂಡಿಕೆ ಮಾಡಿರ್ತಾನೆ. ಸೊ ಇಲ್ಲಿ ಪ್ರಾಜೆಕ್ಟ್ ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಎ ಸ್ಪೆಸಿಫಿಕ್ ಆಕ್ಟಿವಿಟಿ ಅಂತ ಇಲ್ಲಿ ಹೇಳ್ತಾರೆ. ಇಟ್ ಇಸ್ ಎ ಸ್ಪೆಸಿಫಿಕ್ ಆಕ್ಟಿವಿಟಿ ಆನ್ ವಿಚ್ ಮನಿ ಈಸ್ ಸ್ಪೆಂಟ್. ಅಂದ್ರೆ ಅದರಲ್ಲಿ ಯಾವ ಒಬ್ಬ ಆಂಟ್ರಪ್ರಿನರ್, ಒಬ್ಬ ಇನ್ವೆಸ್ಟರ್ ಆಗಿ ಆತ ಏನು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ, ಹೂಡಿಕೆ ಮಾಡಿರುವಂತಹ ಹಣದಿಂದ ಆತನಿಗೆ ಹೆಚ್ಚು ಹೆಚ್ಚು ರಿಟರ್ನ್ಸ್ ಅಂದ್ರೆ ಲಾಭ ಸಿಗಬೇಕು ಅನ್ನುವಂಥದ್ದು ಕೂಡ ಪ್ರಾಜೆಕ್ಟ್ ನ ಒಂದು ಉದ್ದೇಶ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್, ಪ್ರಾಜೆಕ್ಟ್ ಈಸ್ ಅನ್ ಐಡಿಯಾ ಆರ್ ಪ್ಲಾನ್ ವಿಚ್ ಇಸ್ ಇಂಟೆಂಟ್ ಟು ಬಿ ಕ್ಯಾರಿಡ್ ಔಟ್ ಆರ್ ಎ ಫಿನೈಟ್ ಟಾಸ್ಕ್ ಟು ಬಿ ಕಂಪ್ಲೀಟೆಡ್. ಸೊ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ನಾವು ಏನು ಐಡಿಯಾ ತಗೊಂಡಿದ್ದೀವಿ, ನಾವು ಏನ್ ಪ್ಲಾನ್ ಮಾಡಿದ್ದೀವಿ, ಅದನ್ನ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರ್ತೀವಿ, ಅದನ್ನ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಪ್ರಾಜೆಕ್ಟ್? ಸೊ ಈ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಡೆಫಿನೇಷನ್ಸ್ ಗಳನ್ನ ನೋಡೋಣ. ಸೊ ದ ಡೆಫಿನೇಷನ್ ಈಸ್ ನಥಿಂಗ್ ಬಟ್, ಇಲ್ಲಿ ನಾವು ಮುಖ್ಯವಾಗಿ ಡೆಫಿನೇಷನ್ಸ್ ಅಂತ ಅಂದ್ರೆ ಕನ್ನಡದಲ್ಲಿ ವ್ಯಾಖ್ಯಾನಗಳು ಅಂತ ಹೇಳ್ತೀವಿ. ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್, ಅಂದ್ರೆ ಕೆಲವು ತಜ್ಞರ ಪ್ರಕಾರ ಸೊ ಇಲ್ಲಿ ಪ್ರಾಜೆಕ್ಟ್ ಅಂದ್ರೆ ಏನು? ಸೊ ಅಕಾರ್ಡಿಂಗ್ ಟು ಇ.ಎಲ್. ಆನ್ಸನ್, ಅಂದ್ರೆ ಆನ್ಸನ್ ಅನ್ನುವಂತ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಎ ಪ್ರಾಜೆಕ್ಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ನಾನ್ ರುಟೀನ್, ನಾನ್ ರಿಪಿಟೇಟಿವ್, ಒನ್ ಆಫ್ ಅಂಡರ್ಟೇಕಿಂಗ್, ನಾರ್ಮಲಿ ವಿತ್ ಡಿಸ್ಕ್ರೀಟ್ ಟೈಮ್, ಫೈನಾನ್ಷಿಯಲ್ ಅಂಡ್ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಗೋಲ್ಸ್. ಸೊ ವಿದ್ಯಾರ್ಥಿಗಳು, ಇದರ ಅರ್ಥ ಏನು? ಇಲ್ಲಿ ಬಹಳ ಮುಖ್ಯವಾಗಿ ಏನ್ ಹೇಳ್ತಾರಪ್ಪ ಅಂತ ಅಂದ್ರೆ, ಆನ್ಸನ್ ಅನ್ನುವಂತಹ ಒಬ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಪ್ರಾಜೆಕ್ಟ್ ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ ಇಟ್ ಈಸ್ ಎ ನಾನ್ ರೊಟೀನ್. ನಾನ್ ರೊಟೀನ್ ಅಂತ ಅಂದ್ರೆ ನಾವು ದಿನನಿತ್ಯ ಕೈಗೊಳ್ಳದಿರುವಂತಹ ಒಂದು ಕಾರ್ಯ. ಅಂಡ್ ಇಟ್ ಇಸ್ ಎ ನಾನ್ ರಿಪಿಟೇಟಿವ್, ಅಂದ್ರೆ ಮತ್ತೆ ಮತ್ತೆ ಪುನರಾವರ್ತಿತವಾಗದಂತಹ ಒಂದು ಚಟುವಟಿಕೆ. ಸೊ ಯಾವುದು ನಾವು ದಿನನಿತ್ಯ ಕೈಗೊಳ್ಳಲ್ಲ, ಯಾವುದು ನಾವು ಮತ್ತೆ ಪುನರಾವರ್ತಿತ ಮಾಡೋದಿಲ್ಲ, ಅಂತಹ ಚಟುವಟಿಕೆ ದಟ್ ಈಸ್ ಇದಕ್ಕೆ ಪ್ರತ್ಯೇಕವಾದಂತಹ ಸಮಯ, ಡಿಸ್ಕ್ರೀಟ್ ಟೈಮ್. ಸೊ ಒಂದು ಪ್ರತ್ಯೇಕವಾದಂತಹ ಸಮಯದಲ್ಲಿ ನಮಗೆ ಬೇಕಾಗಿ ಫೈನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಗೋಲ್ಸ್ ಅನ್ನ ನಾವು ಯಾವ ರೀತಿಯಾಗಿ ರೀಚ್ ಮಾಡ್ತೀವಿ ಅನ್ನೋದಕ್ಕೆ ಕೈಗೊಳ್ಳುವಂತಹ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಒಂದು ಪ್ರತ್ಯೇಕವಾದಂತಹ ಸಮಯದಲ್ಲಿ ಹಣಕಾಸಿನ ಮತ್ತು ತಂತ್ರಜ್ಞಾನದ ಗುರಿಗಳನ್ನ ಯಾವ ರೀತಿ ನಾವು ಕೈಗೊಳ್ತೀವಿ ಅನ್ನುವಂಥದ್ದನ್ನ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಅಂತ ಆನ್ಸನ್ ಅವರು ಹೇಳ್ತಾರೆ. ಸ್ಟೂಡೆಂಟ್ಸ್, ಇದ್ರ ಜೊತೆಗೆ ಮತ್ತೊಬ್ಬ ವಿಷಯ ಪರಿಣಿತರು ಏನ್ ಹೇಳ್ತಾರೆ ನೋಡೋಣ. ಅಕಾರ್ಡಿಂಗ್ ಟು ಗಿಲಿಂಗರ್ ಅನ್ನುವಂತಹ ಮತ್ತೊಬ್ಬ ವಿಷಯ ಪರಿಣಿತರು, ಅವರ ಪ್ರಕಾರ ಪ್ರಾಜೆಕ್ಟ್ ಅಂದ್ರೆ ಏನು? A project is a whole complex of activities involved in using the resources to gain the benefits. ಇಲ್ಲಿ ಪ್ರಾಜೆಕ್ಟ್ ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ ಈ ಕಾಂಪ್ಲೆಕ್ಸ್ ಆಫ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಸಂಕೀರ್ಣತೆಯಿಂದ ಕೂಡಿರುವಂತಹ ಚಟುವಟಿಕೆಗಳನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಈ ಸಂಕೀರ್ಣತೆ ಅಂದ ಕೂಡಿರುವಂತಹ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನ ಬಳಸಿಕೊಂಡು ಅತ್ಯಧಿಕವಾದಂತಹ ಬೆನಿಫಿಟ್ಸ್ ಗಳನ್ನ, ಲಾಭಗಳನ್ನ ಪಡೆದುಕೊಳ್ಳುವಂಥದ್ದೇ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಾವು ತಿಳಿಯೋದಾದ್ರೆ ಪ್ರಾಜೆಕ್ಟ್ ಅನ್ನುವಂಥದ್ದು ಒಬ್ಬ ಸ್ವಯಂ ಉದ್ಯೋಗಿ ತನ್ನ ಬಳಿ ಇರುವಂತಹ ಒಂದು ಕಲ್ಪನೆ, ಒಂದು ಆಲೋಚನೆ, ಅದನ್ನೇ ನಾವು ಐಡಿಯಾ ಅಥವಾ ಪ್ಲಾನ್ ಅಂತ ಏನ್ ಕರಿತೀವಿ, ಇದನ್ನ ಆ ವ್ಯಕ್ತಿ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತಾನೆ, ಆ ಕಾರ್ಯರೂಪಕ್ಕೆ ತರುವುದರ ಮುಖಾಂತರ ತನ್ನ ಗುರಿ ಏನಿದೆ, ತನ್ನ ಟಾಸ್ಕ್ ಏನಿದೆ, ಅದನ್ನ ಆ ವ್ಯಕ್ತಿ ಯಾವ ರೀತಿಯಾಗಿ ಈಡೇರಿಸ್ತಾನೆ ಅನ್ನುವಂಥದ್ದನ್ನ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಪ್ರಾಜೆಕ್ಟ್ ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ ಇದು ಹಲವಾರು ಚಟುವಟಿಕೆಗಳಿಂದ ಕೂಡಿರುವಂತಹ ಒಂದು ವಿಧಾನ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ನಿಮ್ಗೆಲ್ರಿಗೂ ಕೂಡ ಮೀನಿಂಗ್ ಆಫ್ ಪ್ರಾಜೆಕ್ಟ್ ಮತ್ತೆ ಡೆಫಿನೇಷನ್ ಆಫ್ ಪ್ರಾಜೆಕ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ಸೆಷನ್ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನುವಂಥದ್ದನ್ನ ಒಂದು ಸಣ್ಣ ಟೆಸ್ಟ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ನಾನೀಗ ಈ MCQ ಕ್ವಶನ್ಸ್ ಗಳ ಮುಖಾಂತರ ಪ್ರಶ್ನೆಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ಉತ್ತರಗಳನ್ನ ಗೆಸ್ ಮಾಡಿ. ಸೊ ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ ಸ್ಟೂಡೆಂಟ್ಸ್. An idea or plan that is intent to be carried out in a business language is known as. ಸೊ ಒಂದು ಐಡಿಯಾ ಅಥವಾ ಒಂದು ಪ್ಲಾನ್ ಅದನ್ನ ನಾವು ಕ್ಯಾರಿ ಔಟ್ ಮಾಡಿದ್ರೆ ಅದನ್ನ ಬಿಸ್ನೆಸ್ ಲ್ಯಾಂಗ್ವೇಜ್ ಅಲ್ಲಿ ಏನಂತ ಕರೀತಾರೆ?
ಪಾಲಿಸಿನ, ಆಪ್ಷನ್ ಬಿ ಪ್ರಾಜೆಕ್ಟಾ, ಆಪ್ಷನ್ ಸಿ ಪ್ಲಾನಿಂಗ್, ಆಪ್ಷನ್ ಡಿ ಪ್ರಿನ್ಸಿಪಲ್ಸ್. ಏನು ಉತ್ತರ ಇರ್ಬೋದು? ನಾನು ನಿಮ್ಗೆ ಈಗ ತಾನೇ ಹೇಳ್ಕೊಟ್ಟೆ, ದ ಆನ್ಸರ್ ಇಸ್ ಪ್ರಾಜೆಕ್ಟ್. ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಜೆಕ್ಟ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಹಾಗಾದ್ರೆ ಎರಡನೇ ಪ್ರಶ್ನೆ ಏನು ಅನ್ನೋದನ್ನ ನಾವು ನೋಡೋಣ. So the second question is like this: the specific activity on which money is spent in the expectations of some return known as. ನಾನು ಏನ್ ಹೇಳಿದೆ? ಸೊ ಯಾವುದೇ ಒಬ್ಬ ಇನ್ವೆಸ್ಟರ್ ಒಂದು ಹಣವನ್ನ ಹೂಡಿಕೆ ಮಾಡಿ ಹೆಚ್ಚು ಅಧಿಕವಾದಂತಹ ಲಾಭವನ್ನ ಪಡೆಯೋದಕ್ಕೆ ಬಳಸ್ತಾನೆ. ಸೊ ಈ ರೀತಿ ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸುವಂಥದ್ದೇನಿದೆ ಅದನ್ನ ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ಸ್. ಆಪ್ಷನ್ ಬಿ, ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಾಟಜೀಸ್. It is called as a policies. Option D, it is called as a project. ಅದರ ಸರಿಯಾದ ಉತ್ತರ ಏನು? ಪ್ರಾಜೆಕ್ಟ್. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. An idea or plan which is intent to be carried out or finite task to be completed is known as. ನಾನು ಈಗ ತಾನೇ ಹೇಳಿದೆ, ಯಾವುದೇ ಒಂದು ಗುರಿಯನ್ನು ಸಾಧಿಸೋದಕ್ಕೆ ನಮ್ಮ ಹತ್ರ ಇರುವಂತಹ ಒಂದು ಐಡಿಯಾ ಅಥವಾ ಪ್ಲಾನ್ ಅನ್ನ ಏನಂತ ಕರೀತಾರೆ? ಆಪ್ಷನ್ ಎ ಪ್ರಾಜೆಕ್ಟ್, ಆಪ್ಷನ್ ಬಿ ಪ್ರಾಡಕ್ಟ್, ಆಪ್ಷನ್ ಸಿ ಪ್ರಮೋಷನ್, ಆಪ್ಷನ್ ಡಿ ಪ್ಲಾನಿಂಗ್. ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಎ ಪ್ರಾಜೆಕ್ಟ್. ಸೊ ಈಗ ನಾವು ಡೆಫಿನೇಷನ್ ಗೆ ಸಂಬಂಧಪಟ್ಟ ಹಾಗೆ MCQಗಳನ್ನು ನೋಡೋಣ. ಎ ಪ್ರಾಜೆಕ್ಟ್ ಈಸ್ ಎ ಹೋಲ್ ಕಾಂಪ್ಲೆಕ್ಸ್ ಆಫ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಯೂಸಿಂಗ್ ದ ರಿಸೋರ್ಸಸ್ ಟು ಗೇನ್ ದ ಬೆನಿಫಿಟ್ಸ್ ಇಸ್ ಡಿಫೈನ್ಡ್ ಬೈ. ಯಾರು ಈ ಡೆಫಿನೇಷನ್ ಅನ್ನು ಕೊಟ್ಟರು? ಇದೊಂದು ಕಾಂಪ್ಲೆಕ್ಸ್ ಆಕ್ಟಿವಿಟೀಸ್, ಸಂಕೀರ್ಣ ಚಟುವಟಿಕೆಗಳಿಂದ ಕೂಡಿರುವಂತದ್ದು ಅಂತ ಯಾರು ಹೇಳಿದ್ರು? ಆಪ್ಷನ್ ಎ E.L. ಆನ್ಸನ್, ಆಪ್ಷನ್ ಬಿ ಗೆಲಿಂಗರ್, ಆಪ್ಷನ್ ಸಿ ಎನ್ಸೈಕ್ಲೋಪೀಡಿಯಾ ಆಫ್ ಮ್ಯಾನೇಜ್ಮೆಂಟ್, ಆಪ್ಷನ್ ಡಿ ಪ್ರಾಜೆಕ್ಟ್ ಕ್ಲಾಸಿಫಿಕೇಶನ್. ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್? ಇದನ್ನ ಯಾರು ಹೇಳಿದ್ರು? ದ ಸರಿಯಾದ ಉತ್ತರ, ದ ಕರೆಕ್ಟ್ ಆನ್ಸರ್ ಇಸ್ ಗೆಲಿಂಗರ್. ಗೆಲಿಂಗರ್ ಅನ್ನುವಂತಹ ವ್ಯಕ್ತಿ ಪ್ರಾಜೆಕ್ಟ್ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಆಕ್ಟಿವಿಟಿ, ಇದರಲ್ಲಿ ನಾವು ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮಗೆ ಬೇಕಾದಂತಹ ಬೆನಿಫಿಟ್ಸ್ ಗಳನ್ನ ಪಡಿತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೊಂದು ಕೊನೆಯ ಪ್ರಶ್ನೆಯನ್ನು ನೋಡೋಣ. ಎ ಪ್ರಾಜೆಕ್ಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ನಾನ್ ರೂಟೀನ್, ನಾನ್ ರಿಪಿಟೇಟಿವ್, ಒನ್ ಆಫ್ ಅಂಡರ್ಟೇಕಿಂಗ್ ನಾರ್ಮಲಿ ವಿತ್ ಡಿಸ್ಕ್ರೀಟ್ ಟೈಮ್, ಫೈನಾನ್ಷಿಯಲ್ ಅಂಡ್ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಗೋಲ್ಸ್. ಡೆಫಿನೇಷನ್ ವಾಸ್ ಗಿವನ್ ಬೈ. ನಮ್ಮ ಪರ್ಫಾರ್ಮೆನ್ಸ್ ಗೋಲ್ಸ್ ಅನ್ನ ಅಥವಾ ಟೆಕ್ನಿಕಲ್ ಅಥವಾ ಫೈನಾನ್ಷಿಯಲ್ ಗೋಲ್ಸ್ ಅನ್ನ ರೀಚ್ ಮಾಡುವಂತಹ ಒಂದು ನಾನ್ ರೂಟೀನ್ ಅಥವಾ ನಾನ್ ರಿಪಿಟೇಟಿವ್ ವರ್ಕ್ ಅನ್ನ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ ಅಂತ ಯಾರು ಹೇಳಿದ್ರು? ಸೊ ಆಪ್ಷನ್ ಹಿಯರ್ A.H. ಕೋಲೆ, ಆಪ್ಷನ್ ಬಿ ಬೆಂಜಮಿನ್ ಹಿಗ್ಗಿನ್ಸ್, ಆಪ್ಷನ್ ಸಿ ನೋಡೋಣ, ಆಪ್ಷನ್ ಸಿ ಏನು ಅನ್ನುವಂಥದ್ದು E.L. ಆನ್ಸನ್, ಆಪ್ಷನ್ ಡಿ ಸ್ಕಂಪೀಚರ್ ಅಂತ ಹೇಳಿದ್ದಾರೆ. ಸೊ ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಆಪ್ಷನ್ ಸಿ E.L. ಆನ್ಸನ್. ಸ್ಟೂಡೆಂಟ್ಸ್, ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನು ನಾನು ಮುಗಿಸ್ತಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇದೇ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೆಳಗಿನಂತಹ ಪುಸ್ತಕಗಳೇನಿದೆ ಇದನ್ನ ನೀವು ರೆಫರ್ ಮಾಡಬಹುದು. ಸೊ ಇವೆಲ್ಲವೂ ಕೂಡ ಒಳ್ಳೆಯ ಪುಸ್ತಕಗಳು. ಈ ಪುಸ್ತಕದಲ್ಲಿ ನಿಮಗೆ ಆಂಟ್ರಪ್ರಿನರ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಅಂಡ್ ಫಾರ್ಮುಲೇಷನ್ ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಿದ್ದೇನೆ.